ಬೆಣ್ಣಿನಗರಿ ದಾವಣಗೆರೆಯಲ್ಲಿ ಇಂದು ಮುಂಜಾನೆ ಸುರಿದ ಭಾರೀ ಮಳೆಗೆ ನಗರದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನಗರದ ಶಂಕರ್ ಲೇಔಟ್ನ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಇಂದು ಬೆಳ್ಳಂಬೆಳಗ್ಗೆಯೇ ಧಾರಾಕಾರ ಮಳೆ ಸುರಿದ ಹಿನ್ನೆಲೆಯಲ್ಲಿ ಶಂಕರ್ ಲೇಔಟ್ನ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿರುವುದರಿಂದ ನಿವಾಸಿಗಳು ಮನೆಯಿಂದ ಹೊರಬರಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹಲವು ಮನೆಗಳ ಒಳಗೆ ನೀರು ನುಗ್ಗಿದ್ದರಿಂದ ಸಾರ್ವಜನಿಕರ ದಿನಬಳಕೆ ವಸ್ತುಗಳು ಹಾಗೂ ಧಾನ್ಯಗಳು ನೀರು ಪಾಲಾಗಿವೆ. ನಾವು ಕಳೆದ 16 ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಅನುಭವಿಸುತ್ತಿದ್ದೇವೆ. ಮಳೆ ಬಂದಾಗಲೆಲ್ಲ ನಮ್ಮ ಬಡಾವಣೆ ಕೆರೆಯಂತಾಗುತ್ತದೆ. ಈ ಬಗ್ಗೆ ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದರು. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ಮರುಕಳಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವುದು ಸಾರ್ವಜನಿಕರ ಗಂಭೀರ ಆರೋಪವಾಗಿದ್ದು, ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಶಂಕರ್ ಲೇಔಟ್ನಲ್ಲಿ ರಾಜಕಾಲುವೆ ಹಾಗೂ ಸೂಕ್ತ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದರು. ಪ್ರತಿ ವರ್ಷ ಮಳೆ ಬಂದಾಗ ಇದೇ ರೀತಿ ಐತಲ್ಲ, ಮಳೆ ನೀರು ಪೂರ್ತಿ ತುಂಬಿಕೊಂಡಿರುತ್ತೆ. ಇದರಿಂದ ಐತಲ್ಲ ಮಕ್ಕಳಿಗೆ ಅಥವಾ ವಯಸ್ಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ಈ ಮನೆ ಕಟ್ಟಡದಲ್ಲಿ ಕಾಣ್ತಿರೋದು ನಿಮಗೆ 3 ವರ್ಷದ ಹಿಂದೆ ಈ ಹಳೆ ಮನೆಯಲ್ಲಿ ನೀರು ತುಂಬ ಕಾರಣದಿಂದನೇ ಆ ಮನೆ ಡಿಮಾಲಿಷ್ ಮಾಡಿ ವಾಪಸ್ ಮತ್ತೆ ಕಟ್ಟಿರೋಂಥದ್ದು. ಅಂತ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಜನರಿಗೆ ತೊಂದರೆ ಆಗ್ತಿರ್ಬೋದು ಅಂತೇಳಿ. ಇದು ಶಾಶ್ವತವಾಗಿ ಪರಿಹಾರ ಕೊಡ್ತಾ ಇಲ್ಲ ಇದಕ್ಕೆ. ಸೊ ಮಹಾನಗರ ಪಾಲಿಕೆ ಪೌರಕ್ತರಿಗೆ ನಾನು ಕೇಳೋದೇನಪ್ಪ ಅಂತ ಹೇಳಿದರೆ, ಸೊ ಇದು ಪರಿಹಾರ ಕೊಡಬೇಕು. ಆ್ಯಕ್ಚುಲಿ ಇದು ಪೂರ್ತಿ ಡೌನ್ ಇರೋದನ್ನು ಮೇಲಿಂದ ಬರೋಂಥ ಮಳೆ ನೀರು ಪೂರ್ತಿ ಇಲ್ಲೇ ಬಂದು ಸೇರ್ಕೊಳ್ಳೋದು. ನಡುವೆ ಎಲ್ಲೂ ಚರಂಡಿ ಇಲ್ಲ, ಯಾವುದೇ ಒಳ ಚರಂಡಿ ಇಲ್ಲ. ಆ ಕಾರಣದಿಂದ ಈ ಕಡೆ ಪೂರ್ತಿ ಮಳೆ ನೀರು ಇಲ್ಲಿ ಬಂದು ನಿಲ್ಲುತ್ತೆ. ಇಲ್ಲ, ಇಲ್ಲಿ ಯಾವುದೇ ಚರಂಡಿ ಇಲ್ಲ. ಮೊದಲನೇ ಕ್ರಾಸಲ್ಲಿ ಒಂದು ಚರಂಡಿ ಮಾಡಿದ್ದಾರೆ, ಬಟ್ ಅದು ಅಲ್ಲಿಗೆ ಉಪಯೋಗ ಆಗ್ತಿದೆ. ಬಟ್ ಇಲ್ಲಿ ಯಾವುದೇ ಉಪಯೋಗ ಆಗ್ತಾಯಿಲ್ಲ. ಇಲ್ಲಿ ಸುಮಾರು ವರ್ಷದಿಂದ ಸಮಸ್ಯೆ ಆಗ್ತಿದೆ. ಇದು ಏರಿಯಾ ಆದಾಗಿಂದನೂ ಸಮಸ್ಯೆ ಆಗ್ತಿದೆ. ಜಾಸ್ತಿ ಮಳೆ ಬಂದಾಗಂತೂ ಅದು ಪಕ್ಕದಲ್ಲಿರೋ ತೆಂಗಿನ ಮರ ಇರೋಂಥ ಮನೆಯಲ್ಲಿ ಇನ್ನಾದರೂ ಮಳೆ ನೀರು ಹೋಗುತ್ತೆ ಅಲ್ಲಿ ಜಾಸ್ತಿ ಮಳೆ ಬಂದಾಗ. ಅದನ್ನು ಡೋರಿಂದನೇ ಹೋಗುತ್ತೆ. ಸೊ ಈ ಥರ ಪ್ರತಿ ವರ್ಷವೂ ನಾವು ಫೇಸ್ ಮಾಡಬೇಕಾಗ್ತಿದೆ. ಮೊದಲೆಲ್ಲ ಇಲ್ಲಿ ಇದ್ದಾರೈತಲ್ಲ, ಮೊದಲೇ ನಾವು ಸದ್ಯಕ್ಕೆ ಬಂದಿರೋದು, ಮೊದಲೇ ಇದ್ದಾರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ವಿಚಾರಿಸಿದ್ದಾರೆ. ಬಟ್ ಏನಾದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. ನಮ್ಮವು ಇಲ್ಲೇ ಮನೆಗಳಿದ್ದಾವೆ. ಈ ಅಷ್ಟು ನೀರು ಇಲ್ಲೇ ಬಂದು ನಿಲ್ತೈತಿ. ಆ ಕಡೆ ಈ ಕಡೆ 2-4 ದಿಕ್ಕಿಗೆ ಬಂದು ನಿಲ್ತಾವೆ. ಅವ್ರು ಓಡಾಡೋರಿಗೆ ಹೆಂಗೆ ಚರಂಡಿನೇ ಇಲ್ದಂಗಿದ್ರೆ ಹೆಂಗೆ ಮಾಡ್ಬೇಕು? ಏನು ಮಾಡ್ತೀರಿ? ಏಸು ವರ್ಷದಿಂದ ನೋವು ತಿಂತಾನೆ ಅದಾರೆ. ಈ ಶಂಕರ್ ಮೇಲೆ ಬಂದಾಗಿಂದ 30-40 ವರ್ಷ ಈಗೂ ನೋವು ತಿನ್ಬೇಕಂದ್ರೆ ಹೆಂಗೆ? ಅಧಿಕಾರಿಗಳು ನೋಡ್ಬೇಕು. ರೋಡ್ ಮಾಡಬೇಕಾದ್ರೆ ಫಸ್ಟ್ ಚರಂಡಿ ಮಾಡಬೇಕು, ಅದಕ್ಕೆ ನೀರು ಹೋಗಂಗೆ ಮಾಡ್ಬೇಕು ಎಲ್ಲದಕ್ಕೂ. ಅದು ಮಾಡಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಆ ಕಡೆಯಿಂದ ಓಡಾಡ್ತಾರೆ. ಆ ಸಣ್ಣ ಮಕ್ಕಳು ಮರಿ ಎಲ್ಲ ಇಲ್ಲಿ ಜಾಸ್ತಿ ಸ್ತಮ್ ಏರಿಯಾ ಇದ್ದಂಗೆ ಇದಕ್ಕೆ ಓಡಾಡೋದು ಬರೋದಕ್ಕೆ ಎಲ್ಲರಿಗೂ ಎಷ್ಟು ಜನಕ್ಕೆ ತೊಂದರೆ ಆಕೈತೆ. ಅದಕ್ಕೆ ನೋಡಿರಿ, ಹುಡುಗರು ಸೈಕಲ್ ಆಡ್ತಾರೆ. ಏನು ಮಾಡೋಕ್ಕೆ? ಎಲ್ಲರೂ ಬಿದ್ದರೆ ಮಾಡಿದ್ರೆ ನಾಳೆ ಏನಾರು ಅನಾಹುತ ಆದರೆ ಯಾರು ನೋಡ್ತಾರೆ ಜವಾಬ್ದಾರಿ? ಇನ್ನೂ ಇದಾವ ಅಷ್ಟೇ ಅಲ್ಲ. ಈಗ 5-6 ವರ್ಷನೂ ಸುಧಾರಿಸ್ಯಾರ ಅವರು ಎಲ್ಲರೂ. ಆದರೆ ಈ ವರ್ಷವೇ ನಿಮಗೆಲ್ಲ ಬೆನ್ನತ್ತಿರೋದು. ಆದರೂ ಬಂದು ಒಬ್ಬರು ನೋಡಿಲ್ಲ, ಹೇಳ್ದಾಗಲ್ಲ. ಇವತ್ತು ಇದು ಮಾಡ್ತೀರಂದರೆ ಏನು ದಾರಿ ಐತೆ ಇದಕ್ಕೆ? ಇನ್ನು ಇವತ್ತಿನ 5ನೇ ತಿಂಗಳು, ಇನ್ನೂ 7 ತಿಂಗಳು ಮಳೆ ಇದಾವೆ. ನಮ್ಮವೆಲ್ಲ ಬರೋಲ್ಲ ದೊಡ್ಡ ಮಳೆ. ಅದ್ರ ಬಂದ್ರೆ ಜನ ಹೊರಗೆ ಹೆಂಗೆ ಬರಬೇಕು, ಒಳಗೆ ಹೆಂಗೆ ಹೋಗ್ಬೇಕು, ಮನೆಯಾಗಿಂದ ಹೆಂಗೆ ಇಳಿತಾರೆ? ಏನು ತೊಂದರೆ ಆಕತಿ? ದಯವಿಟ್ಟು ಇದಕ್ಕೆ ಏನು ಸಂಬಂಧಪಟ್ಟ ಅರ್ಜೆಂಟಾಗಿ ಇದು ಮೊದಲು ಕೆಲಸ ಮಾಡಿಸ್ಕೊಡ್ಬೇಕು. ಸರ್, ನೀವು ನೋಡಿದಿರಿ, ಮಳೆ ಬಂದು ಪ್ರತಿ ಸರಿ ಮಳೆ ಬಂದಾಗ ಕೂಡ ಇದೇ ಥರ ಈ ರೋಡಲ್ಲಿ ನೀರು ನಿಂತಿರ್ತದೆ. ಜನಸಾಮಾನ್ಯರು ಓಡಾಡೋಕ್ಕಾಗಲ್ಲ. ಎಲ್ಲರಿಗೆ ಪ್ರತಿ ಕೆಲಸಗಾರರು ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇದೇ ಥರ ಸಮಸ್ಯೆಗಳು ಬರ್ತಾ ಇರ್ತದೆ ಯಾವಾಗಲೂ. ಪ್ರತಿ ಬಾರಿ ಮಳೆ ಬಂದಾಗ ಸುಮಾರು ಇದನ್ನು 5 ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೀವಿ. ಮುಂಚೆ ಮಣ್ಣಿನ ರೋಡ್ ಇತ್ತು. ಮಣ್ಣಿನ ರೋಡ್ ಇದ್ದಾಗ ಮಳೆ ಬಂದಾಗ ಮಣ್ಣೆಲ್ಲ ಪೂರ್ತಿ ಕೂಡ ನೀರು ಹೀರ್ಕೊಳ್ತಿತ್ತು, ಸಮಸ್ಯೆ ಆಗ್ತಾ ಇರಲಿಲ್ಲ. ಇವರು ರೋಡ್ ಮಾಡಿದ ಮೇಲೆ, ಸಿಮೆಂಟ್ ರೋಡ್ ಮಾಡಿದ ಮೇಲೆ ಈ ಸಮಸ್ಯೆ ನೀರು ಹೋಗೋಕ್ಕೆ ಜಾಗ ಇಲ್ಲದೆ ನಿಂತ್ಕೊಳ್ತಾ ಇದೆ. ಸೊ ಅವರು ಕಾಂಕ್ರೀಟ್ ರೋಡ್ ಮಾಡೋದಕ್ಕಿಂತ ಮುಂಚೆ ಡ್ರೈನೇಜ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಕ್ಲೀನಾಗಿ ಮಾಡಿಬಿಟ್ಟು ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ಕಾಂಕ್ರೀಟ್ ರೋಡ್ ಮಾಡಬೇಕಿತ್ತು. ಬೇರೆ ಕಡೆ ಎಲ್ಲ ಹೈಟ್, ಆ ಕಡೆ ರೈಟ್ ಲೆಫ್ಟ್ ರೋಡ್ಗಳೆಲ್ಲ ಹೈಟ್ ಅದಾವೆ, ಈ ರೋಡ್ ತಗ್ಗಿದೆ. ಹಾಗಾಗಿ ಮೇಲ್ಗಡೆಯಿಂದ ಬಂದಿರತಕ್ಕಂಥ ನೀರೆಲ್ಲ ಕೂಡ ಇದೇ ಒಂದೇ ರೋಡಲ್ಲಿ ನಿಲ್ತದೆ. ಈ ಸಮಸ್ಯೆ ಸುಮಾರು 5 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನಾವು ಈಗ ಒಬ್ಬ ಸಾಮಾನ್ಯ ನಾಗರಿಕನಾಗಿ
ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಯೂಸ್ ಮಾಡಿರ್ತಕ್ಕ ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಸಿಂಕ್ ನೀರಾಗ್ಬೋದು, ಬಾತ್ರೂಮ್ ನೀರಾಗ್ಬೋದು, ಟಾಯ್ಲೆಟ್ ಆಗ್ಬೋದು, ನೀರು ಹೋಗೋಕ್ಕೆ ವ್ಯವಸ್ಥೆ ನಾವು ಮಾಡಿಕೊಂಡು ನಾವು ಮನೆ ಕಟ್ತೀವಿ. ಅದು ಸಾಮಾನ್ಯ ಮನೆ ಕಟ್ಟೋಂಥ ಗ್ರಾಹಕನಿಗೆ, ನಾಗರಿಕನಿಗೂ ಕೂಡ ಜ್ಞಾನ ಇರ್ತದೆ. ಈ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳಿಗೆ ಒಂದು ರೋಡ್ ಮಾಡಬೇಕಾದ್ರೆ ಮೊದಲಿಗೆ ಡ್ರೈನೇಜ್ ಮತ್ತು ಚರಂಡಿ ಮಾಡಿ ನಾವು ರೋಡ್ ಮಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಅವ್ರು ಯಾವ ಥರ ಇಂಜಿನಿಯರಿಂಗ್ ಪದವಿ ಮುಗಿಸಿ ಬಂದಿರ್ತಾರೆ ಅನ್ನೋದು ನನಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದನ್ನು ನಾನು ಲಾಸ್ಟ್ ಟೈಮ್ ಮಳೆ ಬಂದಾಗ ಕೂಡ ವಿಡಿಯೋ ಮಾಡಿ ಫೋಟೋ ಮಾಡಿ ಇಂಜಿನಿಯರಿಗೆ ಹಾಕಿ ಇಂಜಿನಿಯರ್ ಹತ್ರ ನಾನು ಮಾತಾಡಿದ್ದೆ ಕೂಡ. ಸೊ ಅವರು ಇದುವರೆಗಾದ್ರೆ ಏನೋ ಪರಿಹಾರ ತೊಗೊಂಡಿಲ್ಲ. ಈಗ ಮಳೆ ಇಲ್ದಾಗ ಈಗ ಯಾವುದೇ ಅಧಿಕಾರಿಗಳು ನೋಡಿರಿ, ಈ ಏರಿಯಾದ ಕೌನ್ಸಿಲರ್ ಬಂದಿಲ್ಲ. ಈ ಉತ್ತರ ಕಾನ್ಸ್ಟಿಟ್ಯೂನ್ಸಿ ಮಲ್ಲಿಕಾರ್ಜುನ ಅವರ ಏರಿಯಾ, ಅವರು ಕೂಡ ಗಮನ ಹರಿಸಿಲ್ಲ. ಸೊ ಯಾರು ಗಮನ ಹರಿಸೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಆಯಿತು, ಹಿಂದೆ ಮುಂದೆ ಆಯ್ತು ಅಷ್ಟೇ, ಬರ್ತಾರೆ ಹೋಗ್ತಾರೆ ಬಿಟ್ಟರೆ ಇಂಥ ಬಂದಾಗ ಏನಾಗಿದೆ ಏನಿಲ್ಲ ಅಂತ ಒಂದು ರೌಂಡ್ ಬರಲ್ಲ. ಓನ್ಲಿ ಅವ್ರಿಗೆ ಬೇಕಾದ ಟೈಮಿಗೆ ಮಾತ್ರ ಅವ್ರು ಬರ್ತಾರೆ. ಇಷ್ಟು ಅಭಿವೃದ್ಧಿಕಾರ ನಗರ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಇಲ್ಲಿ ಏನು ಹಣೆ ಬರ ಗೊತ್ತಾಗ್ತದೆ, ಹೃದಯ ಭಾಗದಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ. ಒಂದು ರೋಡ್ ಏನು ಸರಿ ಮಾಡೋಕ್ಕಾಗದೆ ಇರೋ ಇನ್ನೇನು ಸ್ಮಾರ್ಟ್ ಸಿಟಿ ಮಾಡ್ತಾರೆ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ. ಇಲ್ಲಿ ಆಲ್ಮೋಸ್ಟ್ 6 ಇಯರ್ಸಿಂದ ಇದು ಪ್ರಾಬ್ಲಮ್ ಆಗ್ತಾನೇ ಇದೆ. ಯಾವಾಗ ಮಳೆ ಬರುತ್ತೆ ಅವಾಗೆಲ್ಲ ಅದು ನೀರು ಬಂದು ಇಲ್ಲಿ ನಿಲ್ಲುತ್ತೆ. ಆ ನೀರು ಬಂದಾಗೆಲ್ಲ ಬೆಳಗ್ಗಿಂದ ಸಂಜೆವರೆಗೆ ಅದು ಹಾಕ್ತಾನೆ ಇರಬೇಕು ನಾವು ಹೊರಗಡೆ. ಅದ್ರ ಜೊತೆಲಿ ಕಸ ಎಲ್ಲ ಬರುತ್ತೆ. ಆ ಕಸ ಜೊತೆಲಿ ಅದು ಕಸ ಕಡ್ಡಿ ಎಲ್ಲ ಬರುತ್ತೆ. ಅದು ಅದ್ರ ಜೊತೆಲಿ ಮತ್ತೆ ಅದು ತೊಟ್ಟಿಯಲ್ಲೆಲ್ಲ ಹೋಗುತ್ತೆ ನೀರು. ಆ ತೊಟ್ಟಿಯಲ್ಲೆಲ್ಲ ಹೋದರೆ ಅದು ಇದು ಗಲೀಜು ನೀರೆಲ್ಲ ಅದಕ್ಕೆ ಮಿಕ್ಸ್ ಆಗಿಬಿಟ್ಟು ಅದು ನಮಗೆ ಡೈಲಿ ಅದೇ ನೀರು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಬೇರೆ ಎಲ್ಲೂ ಸೊಲ್ಯೂಷನ್ ಇರಲ್ಲ. ಸೊ ಅದನ್ನೇ ಡೈಲಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇದೇ ನೀರು ಹಿಂಗೆ ನಿಂತ್ಕೊಳ್ಳೋದ್ರಿಂದ ನಮಗೆ ಅಡ್ಡಾಡೋಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಡೈಲಿ ಇಲ್ಲೇ ಅಡ್ಡಾಡಬೇಕು. ನಾವು ಕಾಲೇಜಿಗೆಲ್ಲ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕಾಗುತ್ತೆ. ಸೊ ಅಡ್ಡಾಡೋಕ್ಕೆಲ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ರೀಕನ್ಸ್ಟ್ರಕ್ಟ್ ಮಾಡೋಕ್ಕಾದ್ರೆ ಮತ್ತೆ ರೋಡ್ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ನಮಗೆ ಒಂದು ಸೊಲ್ಯೂಷನ್ ಕೊಡಿಸ್ಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವಾಗ ಹೇಳೋಕ್ಕಾಗಲ್ಲ. ಇವಾಗ ಇಲ್ಲೇ ರೋಡ್ ಅವ್ರಿಗೆ ಕರೆಕ್ಟಾಗಿ ಇವಾಗ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಿಲ್ಲ. ಇವಾಗ ಯಾಕಂದರೆ ಆ ಸೈಡ್ ಅಪ್ಪಿದೆ, ಈ ಕಡೆ ಆ ಕಡೆ ಎಡ್ಜ್ ಅಪ್ಪಿದೆ, ಮಿಡಲ್ ಅಷ್ಟೇ ಅದು ಡೌನ್ ಇರೋದ್ರಿಂದ ಎಲ್ಲ ನೀರು ಇಲ್ಲೇ ಬಂದು ಸೇರುತ್ತೆ. ಸೊ ನಮಗೆ ಎಲ್ಲ ನೀರು ಇಲ್ಲೇ ಸೇರೋದ್ರಿಂದ ಎಲ್ಲ ಮನೆ ಒಳಗೆ ನುಗ್ಗಿಬಿಡತ್ತೆ ನೀರೆಲ್ಲ. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಮಳೆಗಾಲದಲ್ಲಿ. ಇದು 7 to 8 months ಇರೋದ್ರಿಂದ ನಮಗೆ ಡೈಲಿ ಇದೇ ಕೆಲಸ ಮಾಡ್ತಾ ಕೂರಬೇಕಾಗುತ್ತೆ. ಸೊ 6 years ಆಯಿತು ಆಲ್ಮೋಸ್ಟ್. ಯಾವಾಗ ರೋಡ್ ಕನ್ಸ್ಟ್ರಕ್ಟ್ ಆಯ್ತಲ್ಲ, ರೋಡ್ ಕನ್ಸ್ಟ್ರಕ್ಟ್ ಆದಾಗಿಂದ ಇದು ನಮಗೆ ಪ್ರಾಬ್ಲಮ್ ಆಗ್ತಾನೆ ಇದೆ. ಹೌದು, ಫಸ್ಟಿಗೆ ನಮ್ಮ ಮನೆ ತುಂಬ ಹೈಟ್ ಇತ್ತು. 3 ಮೆಟ್ಲು ಇದ್ವು. ಇವಾಗ 2 ಮೆಟ್ಲು ಮುಚ್ಚಿಸಿ ಇವಾಗ ಜಸ್ಟ್ 1 ಮೆಟಲ್ ಒಂದೇ ಇದೆ ಅಷ್ಟೇ. ನೀರು ಅಂದರೂ ನುಗ್ತಾ ಇದೆ. ಅದು ಹೋಗೇ ಬಿಡುತ್ತೆ. ಅದು ಕಾಂಪೌಂಡಲ್ಲಿ ಬಂದೇ ಬರುತ್ತೆ. ಅದರಲ್ಲೂ ಈಗ ಗಾಡಿ ಏನಾದರೂ ಅಡ್ಡಾಡ್ತಿದ್ರೆ ಆ ಫೋರ್ಸಿಂದ ಇನ್ನೂ ಅದು ಒಳಗೆ ಹೋಗುತ್ತೆ ಮತ್ತೆ ನೀರು. ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಒಂದು ಸೊಲ್ಯೂಷನ್ ಮಾಡಿ, ಅದು ರೀಕನ್ಸ್ಟ್ರಕ್ಟ್ ಮಾಡೋಕ್ಕಾದ್ರೆ ರೋಡು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಥರ ರೋಡ್ ಇದ್ದರೆ. ಇಲ್ಲಿ ಚರಂಡಿ ಕೂಡ ಇಲ್ಲ. ಅಟ್ಲೀಸ್ಟ್ ಆ ಚರಂಡಿ ಇದ್ದಿದ್ರೆ ಅದರಲ್ಲಾದರೂ ಹೋಗ್ತಾಯಿತ್ತು ನೀರು. ಇವಾಗ ಚರಂಡಿ ಇಲ್ಲದ ಕಾರಣ ಲಾಸ್ಟ್ ಸೊಲ್ಯೂಷನ್ ನಮಗಿರೋದು ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಅದು ಒಂದು ನಮಗೆ ರಿಕ್ವೆಸ್ಟ್ ಇರೋದು, ರೀಕನ್ಸ್ಟ್ರಕ್ಟ್ ಮಾಡಿಕೊಡಿ. ಓಟ್ ಕೇಳೋಕ್ಕೆ ಆ ಟೈಮಲ್ಲಿ ಬರ್ತಾರೆ. ಅವಾಗ ಹೇಳ್ತಾರೆ ನಿಮ್ದು ಏನಿದೆ ಪ್ರಾಬ್ಲಮ್ಸು ಅದೆಲ್ಲ ನಾವು ಮತ್ತೆ ಸಾಲ್ವ್ ಮಾಡಿಕೊಡ್ತೀವಿ ಅಂತ. ಬಟ್ ಅವ್ರದ್ದು ಓಟ್ ಹಾಕೋವರೆಗೂ ಬಂದು ಡೈಲಿ ಹಿಂಗೆ ಕೇಳಿ ಹೋಗ್ತಾರೆ, ಹಿಂಗೆ ಸಾಲ್ವ್ ಮಾಡ್ತೀವಿ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಬಟ್ ಆಮೇಲೆ ಎಲೆಕ್ಷನ್ ಎಲ್ಲ ಆದಮೇಲೆ ಮತ್ತೆ ಈ ಕಡೆ ಬರೋದೇ ಇಲ್ಲ. ಅವಾಗ ಬಂದವರು ಮತ್ತೆ ನೆಕ್ಸ್ಟ್ ಓಟ್ ಇದ್ದಾಗ ಬರ್ತಾರೆ, ಮತ್ತೆ ಕೇಳ್ತಾರೆ. ಸೇಮ್ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ ಹೊರತು ನಮಗೆ ಸೊಲ್ಯೂಷನ್ ಅಂತೂ ಸಿಕ್ಕಿಲ್ಲ ಅದಕ್ಕೆ.